ಹಾಯ್ ಗೈಸ್, ನೀವೇನಾದರೂ ನಿಮ್ಮ ಮನೆಯಲ್ಲಿ ಗಂಡು ನಾಯಿನ ಸಾಕಿದ್ರೆ ಆ್ಯಂಡ್ ಅದನ್ನು ಮುಂದೆ ಫ್ಯೂಚರಲ್ಲಿ ಬ್ರೀಡಿಂಗ್ಗೆ ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಫಸ್ಟ್ ಈ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಒನ್, ನಿಮ್ಮ ನಾಯಿ ಏನಾದರೂ ಕ್ರಿಪ್ಟೋರ್ಕಿಡಿಸಮ್ ಅನ್ನೋ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಪ್ಲೀಸ್ ನೀವು ಆ ನಾಯಿನ ಬ್ರೀಡಿಂಗ್ಗೆ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಪ್ಪ ಇದು ಕ್ರಿಪ್ಟೋರ್ಕಿಡಿಸಮ್ ಅಂತ ಕೇಳ್ತಾ ಇದ್ರೆ ನಾನು ಹೇಳ್ತೀನಿ. ಕ್ರಿಪ್ಟೋರ್ಕಿಡಿಸಮ್ ಅನ್ನೋದು ಇದೊಂದು ಅನುವಂಶೀಯ ಕಾಯಿಲೆ. ಈ ಕಾಯಿಲೆ ಹೇಗೆ ಬರುತ್ತಪ್ಪ ಅಂತಂದರೆ ಫಾದರ್ನ ಡಾಟರ್ಗೆ ಮೇಟ್ ಮಾಡಿಸೋದು, ಮದರ್ನ ಸನ್ಗೆ ಮೇಟ್ ಮಾಡಿಸೋದು, ಈ ಥರ ಮಾಡೋದ್ರಿಂದ ಅದಕ್ಕೇನಾದರೂ ಮೇಲ್ಪಪ್ಪಿ ಹುಟ್ಟುತ್ತಲ್ಲ, ಆ ಮರಿ ಕ್ರಿಪ್ಟೋರ್ಕಿಡಿಸಮ್ ಕಾಯಿಲೆಯಿಂದ ಬಳಲುತ್ತೆ. ಇದು ಹೇಗೆ ಕಂಡುಹಿಡಿಯೋದಪ್ಪ ಅಂತಂದರೆ ಫಸ್ಟ್ ಒನ್, ನಿಮ್ಮ ಹತ್ರ ಇರೋ ಮೇಲ್ಪಪ್ಪಿಗೆ ಫಸ್ಟ್ ಆಫ್ ಆಲ್ 2 ಟೆಸ್ಟಿಕಲ್ಸ್ ಇರುತ್ತಲ್ಲ, ಆ ಟೆಸ್ಟಿಕಲ್ಸ್ ಒಂದು ಪರ್ಟಿಕ್ಯುಲರ್ ಏಜ್ಗೆ ಬಂದಮೇಲೆ ಕೆಳಗಡೆ ಹ್ಯಾಂಗ್ ಆಗೋದಿಲ್ಲ, ಅಂದರೆ ಡ್ರಾಪ್ ಆಗೋದಿಲ್ಲ. ಇನ್ ಕೇಸ್ 2 ಟೆಸ್ಟಿಕಲ್ಸ್ ಡ್ರಾಪ್ ಆಗಲ್ಲ, ಅದನ್ನ ಬಿಟ್ಟರೆ ಒಂದು ಟೆಸ್ಟಿಕಲ್ಸ್ ಡ್ರಾಪ್ ಆಗಲ್ಲ. ಈ ಥರ ಪ್ರಾಬ್ಲಮ್ ಆದರೆ ಅದು ಪಕ್ಕಾ ಕ್ರಿಪ್ಟೋರ್ಕಿಡಿಸಮಿಂದ ಬಳಲ್ತಾ ಇರುತ್ತೆ. ಸೊ ಪ್ಲೀಸ್ ಇದನ್ನು ಮುಂದೆ ಬ್ರೀಡಿಂಗ್ಗೆ ಯೂಸ್ ಮಾಡಬೇಡಿ, ಯಾಕಂದರೆ ಇದಕ್ಕೆ ಹುಟ್ಟೋ ಮರಿ ಕೂಡ ಕ್ರಿಪ್ಟೋರ್ಕಿಡಿಸಮ್ ಇಂದಾನೆ ಹುಟ್ಟುತ್ತೆ. ಸೊ ಪ್ಲೀಸ್ ಇನ್ ಬ್ರೀಡಿಂಗ್ನ ಸ್ಟಾಪ್ ಮಾಡಿ. ಥ್ಯಾಂಕ್ ಯು.